ಹುಚ್ಚುಡಿಗೆ ನೋಡಿಲಿ, ನಿನ್ ಕಣ್ಣಲ್ಲಿ ನಾನ್ ಕಾಣಿಸ್ತೀನಿ, ನನ್ ಕಣ್ಣಲ್ಲಿ ನೀನ್ ಕಾಣಿಸ್ತೀಯ, ಹೌದಲ್ಲ? ಏನಿಲ್ಲ, ಎಲ್ಲ ಬರೀ ಸುಳ್ಳು. ಸುಳ್ಳ? ಕನ್ನಡಕ ಹಾಕಿಲ್ವಾ? ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ? ಎಲ್ಲೇ ಹೋಗಿದ್ದೆ? ಮನೆಯವ್ರ ಕಣ್ಣಿಗೆ ಮಣ್ಣೆರ್ಚಿ ಮಳ್ಳಿ ತರ ನಾಟಕ ಆಡ್ತಾ ನಮ್ಮ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡ್ಬಿಟ್ಟಲ್ಲಿ. ಏಯ್, ಮನೆಯಿಂದ ಬೀದಿಗಿಳಿದು ಬೀದಿಯಿಂದ ಬೇಲಿ ಮರೆ ಸೇರಿ ಆ ಗೌಡನ್ ಮಗನ್ ಜೊತೆ ಇವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಡಂಗುರ ಸಾರಿಸದೆ ಹೋದ್ರು ಜನ ನಮ್ಮನ್ನ ಕ್ಯಾಕರ್ಸ್ ಹೋಗಿದ್ದಾರೆ. ನೀನ್ ಸುಮ್ನೆ ಇರು. ಅವಮಾನದ ಹೊರಡ್ ಕಾಲಿಗೆ ನಮ್ ತಲೆನ ಕೊಟ್ಬಿಟ್ಲಮ್ಮ. ಅದೇ ಅವಮಾನದ ಒನಕೆ ಇವಳಿಗೆ ಬಿದ್ದು ಇವಳು ಸಾಯಕ್ ಮುಂಚೆ. ಏಯ್ ಏಯ್, ಹೇಳ ಮೇಲೆ ನೋಡು, ಇನ್ನೊಂದು ಸಲ ನಿನ್ನ ಕಾಲ ಏನಾದ್ರೂ ಹೊಸಲ್ ದಾಟಿದ್ರೆ ನಿನ್ನ ಸಿಗದು ಊರ್ ಬಾಗಿಲು ತೋರಣ ಕಟ್ಬಿಡ್ತೀನಿ. ಹೋಗೆ ಒಳಗೆ, ಹೋಗೆ ಒಳಗೆ. ಸಮಾಧಾನ ಮಾಡ್ಕೊಳ್ಳೋ ಅಮ್ಮ. ಇನ್ನಮ್ಮ ಬೇಕಾಗಿರೋದು ಸಮಾಧಾನ ಅಲ್ಲ, ನಿಧಾನ ಮಾಡಬಾರ್ದು. ನೀನ್ ಸುಮ್ಮನೆ ಇರು. ಬನ್ನಿ ಬನ್ನಿ. ನಮಸ್ಕಾರ. 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 ಕೂತ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಕಳೆದ ವರ್ಷನೇ ನಿಮ್ ಮನೆಗೆ ಹೆಣ್ ಕೇಳಕ್ ಬರ್ಬೇಕಾಗಿತ್ತು. ಆದ್ರೆ ಕೆಲಸದಲ್ಲಿರೋ ಗಂಡು ಕೊಟ್ಟು ಮದುವೆ ಮಾಡ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬರ್ಲಿಲ್ಲ. ಹಾ, ಹಾಗನ್ಕೊಂಡಿದ್ದೇನು ನಿಜ. ಇರೋಳೊಬ್ಳೆ ತಂಗಿ ನೋಡಿ, ಅದಕ್ಕೆ ಬಹಳ ಪ್ರೀತಿಯಿಂದ ಸಾಕಿದೀವಿ. ಹತ್ರದಲ್ಲೇ ಸಂಬಂಧ ನೋಡಿ ಮದುವೆ ಮಾಡ್ಕೊಟ್ರೆ ಆಗಾಗ ನೋಡ್ಕೊಂಡ್ ಬರ್ಬೋದು, ಕಷ್ಟ ಸುಖ ವಿಚಾರಿಸ್ಕೋಬಹುದಲ್ವಾ? ರವಿ, ಹುಡುಗಿನ್ ನೋಡಪ್ಪ. ಏಯ್, ಅಡಲೇ ತಿಮ್ಮ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀ ಇಲ್ಲೇ ಇರು. ಆಯ್ತು, ನೀವು ಹೇಳ್ದಾಗೆ ಮುಂದಿನ ವಾರನೇ ಮದುವೆ ಇಟ್ಕೊಳ್ಳೋಣ. ಆಯ್ತು, ನಾವಿನ್ ಬರ್ತೀವಿ. ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ. ನಮಸ್ಕಾರ. ಬರ್ತೀವಿ. ಬರ್ತೀವಿ ಭೀಮಣ್ಣರೇ. ನಮಸ್ಕಾರ. ಭೀಮಣ್ಣ, ಭೀಮಣ್ಣ, ನೀನು ಹೀಗೆ ಮಾಡಬಾರ್ದಾಗಿತ್ತು. ಮಗನೇ, ಮಾತಾಡಿದ್ರೆ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ದೆ ಹೋದ್ರೆ ಆ ಬ್ರಹ್ಮ ನಿನ್ ರಕ್ತಕ್ಕೆ ಕೊಟ್ಟರು ಆಯಸ್ಸನ್ನ ಪಾಯಸ ಮಾಡಿ ಕುಡಿದು ಬಿಡ್ತೀನಿ. ಜ್ಞಾಪಕ ಇರ್ಬೇಕಲ್ಲ ನಿಮ್ಮಣ್ಣಂದು. ಹಲೋ, ನನ್ನ ಹೆಸರು ಗೋಪಿ.
ನಾನು ಗುಡಿ ಗೌಡನ್ ಮಗ. ನನಗೂ ಗೌರಿಗೂ ಸಂಬಂಧ ಐತೆ. ಇಷ್ಟೆಲ್ಲ ಗೊತ್ತಾದ್ರು ನೀವೇ ಯೋಚನೆ ಮಾಡಿ ನೋಡಿ, ಅವಳು ಮದ್ವೆ ಆಗ್ತೀರಾ? ಹೇಳ್ತಿಮ್ಮ ಅಣ್ಣ ಮುಂದಕ್ಕೆ ಸಾರ್ಲೆ ಡಂಗೂರವ ಊರೆಲ್ಲ ಕೇಳೋಂಗೆ ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳು ಗೌರಿಗೆ 3 ತಿಂಗಳಾಗೋಂಗ್ ಮಾಡ್ಬಿಟ್ಟ. ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ 3 ತಿಂಗಳು ಮಾಡ್ಬಿಟ್ಟವನಂತಪ್ಪ. ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ ಬಸ್ರು ಮಾಡವನಂತೆ. ಏನ್ ಕಾಲ ಬಂದ್ಬಿಡ್ತು. ನಮ್ ಗೌಡ್ರು ಮಗ ಗೋಪಿ ಪಟೇಲ್ರ ಮಗಳಿಗೆ 3 ತಿಂಗಳು ಮಾಡ್ಬಿಟ್ಟ. ಪಟೇಲ್ರ ಮಗ 3 ತಿಂಗಳಂತೆ. ಈ ಊರ್ನಾಗೆಲ್ಲ ಒಂದ್ ವಿಷಯ ತುಂಬಿ ತುಳುಕ್ತಾ ಐತೆ, ಗೊತ್ತೇನೆ ನಿಂಗವ? ಹೌದಾ, ಏನಕ್ಕದು ವಿಷಯ? ಅಯ್ಯೋ ಸೀಮೆ, ಇನ್ನೂ ಗೊತ್ತಾಗಿಲ್ವೇನೆ? ಗೌಡ್ರ ಮಗ ಗೋಪಿ ಇಲ್ವಾ ಪಟೇಲ್ರ ಮಗಳು ಗೌರಿನ ಬಸ್ರು ಮಾಡ್ಬಿಟ್ಟವನಂತೆ. ಏನೇ ಹೇಳಕ್ಕ, ಅಲ್ಲಲ್ಲ ಅವ್ನ ಹಳ್ಳಿ ಮರ ನಂಬುದ್ರು, ಮುತ್ತಂಗೆ ಕಳ್ಳಿ ಮರ ಮಾತ್ರ ನಂಬಾರ್ದಂತೆ. ನಮ್ಮದು ಬಿಡೋದು ಹಂಗಿರ್ಲಿ, ಅವ್ಳ ಮದ್ವೆ ಗತಿ ಏನು? ಒಬ್ಬ ಇಟ್ಕಂತಾನೆ, ಒಬ್ಬ ಕಟ್ಕಂತಾನೆ, ಅಷ್ಟೇ. ಗೌರಿ ಗೌರಿ, ಯಾಕಮ್ಮ ಅಂತೆ, ಯಾಕಮ್ಮ? ಬಾರ ಇಲ್ಲಿ. ಸಾಯೋವರೆಗೂ ಗುಡ್ಸೋಕಾಗದೆ ಇರುವಂತ ಹೇಸಿಗೆ ಕೆಲಸ ಮಾಡಿ ಬರೀ ಅಟ್ಟಿ ಗುಡ್ಸಿದ್ರಿ ಏನೇ ಪ್ರಯೋಜನ? ಕಷ್ಟ ಉಂಟೆ ಇಂಥ ಕೆಲಸನ ಮಾಡೋದು. ಒಬ್ಬ ಮಕ್ಕಳು ಒಂದೊಂದ್ಸರ ಎಷ್ಟು ಕಷ್ಟಪಟ್ಟು ಸಾಕಿದ್ವಲ್ಲ ನಿಮ್ಮನ್ನ. ಅದಕ್ಕೆ ನನ್ ಮರ್ಯಾದೆ ಯಾಕಮ್ಮ ಹೊಡಿತಿದ್ಯಾ? ಹೋಯ್ತು ಕಣ ನಮ್ ಮರ್ಯಾದೆ. ನಾವು ತಲೆ ಎತ್ಕೊಂಡು ತಿರುಗ್ದಂಗ್ ಮಾಡಿದಳಪ್ಪ ಇವಳು. ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳು. ನೀನ್ ಹೇಳ್ದಂಗೆ ಆ ಗೌಡನ ಮಗನ್ ಜೊತೆ ಕುಣಿದಾಡಿ ಕೂಡ್ಕೊಂಡು ಅವನ ಪಿಂಡನ ಹೊಟ್ಟೆಲ್ ತುಂಬ್ಕೊಂಡ್ ಬಂದಿದ್ದಾಳೆ ಕಣೋ. ಈ ಸುದ್ದಿ ಊರೆಲ್ಲ ಕುಡುಕ್ತಾ ಇದ್ದೆ ಕಣೋ. ಇಲ್ಲ ಅಣ್ಣ, ಇಲ್ಲ, ನಾನಂತ ತಪ್ಪು ಕೆಲಸ ಮಾಡಿಲ್ಲ ಅಣ್ಣ. ಭೀಮಣ್ಣ, ಈ ವಿಷಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಭೀಮಣ್ಣವ್ರೆ. ಸೋಮನಹಳ್ಳಿ ಪಟೇಲಪ್ಪ ನಮ್ಮ ಮನೆಗೆ ಬಂದು ಈ ಸಂಬಂಧ ನಮ್ಗೆ ಇಷ್ಟ ಇಲ್ಲ, ಮದುವೆ ನಿಲ್ಸ್ಬಿಡಿ ಅಂತ ಹೇಳ್ಬಿಟ್ಟೋದ್ರು. ಹುಡುಗಿನ ಒಪ್ಕೊಂಡು ಲಗ್ನ ಕಟ್ಸಿ ಈ ಸಂಬಂಧ ಇಷ್ಟ ಇಲ್ಲ ಮದುವೆ ನಿಲ್ಸಿ ಅಂತ ಹೇಳಕ್ಕೆ ಕಾರಣ ಏನು? ನಿಮ್ ತಂಗಿ ಗೌರಿ ಗೌಡ ಮಗನ್ ಜೊತೆ ಏಯ್! ಈ ವಿಷಯ ನಾವು ಹೇಳಿದವ್ರು ಯಾರು? ಗೋಪಿನೇ ಹೇಳದ್ನಂತೆ ಭೀಮಣ್ಣ. ಇಲ್ಲ, ಇಲ್ಲ ಅಣ್ಣ, ಇಲ್ಲ. ಸತ್ತೋಗಿರೋ ನಮ್ಮಪ್ಪನ ಹಣೆಗೂ ನಿಮ್ಮ ಹಣೆಗೂ ನಾನು ನನ್ನ ಶೀಲನ್ ಕೆಡಿಸ್ಕೊಂಡಿಲ್ಲ ಅಣ್ಣ. ಹಾಗಾದ್ರೆ ಪಾಪಿ ಈ ಅಪಪ್ರಚಾರ ಯಾಕೆ ಮಾಡ್ದ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹೋಗ್ಬೇಡ ಕಣೋ, ನಿಂತ್ಕೊಳ್ಳೋ, ಹೋಗ್ಬೇಡ ಭೀಮಾ, ನಿಂತ್ಕೊಳ್ಳೋ, ನನ್ ಮಾತು ಕೇಳೋ. ನನ್ನಾಣೆ, ಮತ್ತೆ ನೀನ್ ಜೈಲ್ ಬಂದ್ರೆ ನಾನ್ ಬದುಕಲ್ಲಪ್ಪ. ಹೋಗೋ, ಹೋಗ್ತಾ ಇದ್ದೇನೆ ಕಣೋ, ಮತ್ತೆ ಏನಾದ್ರೂ ಅನಾಹುತ ಹೋಗೋ. ನಿಂತ್ಕೊಳ್ಳೋಣ. ಗೌರಿ,
ಹೇಳೋ ಮೇಲೆ ಬೋಳೆ ಮಗನೇ. ಇವ್ರು ಏನ್ ಮಾಡಿದಾನೆ ಗೊತ್ತಾ? ಯಾವ ಯಾವ ರೂಪದಲ್ಲಿ ಯಾವ ಯಾವ ನಾಟಕ ಆಡಿ ನನ್ನ ತಂಗಿ ಬಾಳ್ನ ಹಾಳು ಮಾಡಿದಾನೆ ಗೊತ್ತಾ? ಹಾ ಹೌದು, ನಾನು ನಾಟಕ ಆಡ್ದೆ. ಯಾಕೆ ಗೊತ್ತಾ? ನಿನ್ ತಂಗಿ ಜೊತೆ ನಾನ್ ಬಾಳಕ್ಕೋಸ್ಕರ ಹಾವು ಕಚ್ಚಿತು ಅಂತ ನಾನು ನಾಟಕ ಆಡಿದ್ದು ನಿನ್ ತಂಗಿ ನನಗಿಷ್ಟವಾದ್ರಿಂದ. ಅನ್ನ ತುತ್ಕೋಸ್ಕರ ಕೈ ಚಾಚಿದ್ದು ನಾನ್ ಸಾಯೋವರೆಗೂ ನಿನ್ ತಂಗಿ ಕೈಯಿಂದಲೇ ಅನ್ನ ತಿನ್ಬೇಕು ಅಂತ. ನಿನ್ ತಂಗಿ ನಡತೆ ಕೆಟ್ಟೋಳು ಅಂತ ಅಪಪ್ರಚಾರ ಮಾಡಿದ್ದು ನಾನಲ್ದೆ ಬೇರೆ ಯಾರು ಅವಳು ಮದ್ವೆ ಆಗ್ಬಾರ್ದು ಅಂತ. ನೀನೇನೇ ಮಾಡಿದ್ರು ನಾನ್ ಗೌರಿನ್ ಬಿಡೋಲ್ಲ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ ಜೀವ ತಗೊಂಡ್ರೆ ನನ್ ಪ್ರೀತಿ ಗೌರಿ ಜೀವ ತಗೊಳುತ್ತೆ. ಮಗನೇ, ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ನಿನ್ನ ಮನುಷ್ಯತ್ವನ ಮರೆತು ನಿನ್ನ ಹಳೆ ದ್ವೇಷನ ಸಾಧಿಸ್ತಾನೆ ಇದ್ದ. ಹೌದು, ಇಷ್ಟು ದಿನ ಅದು ಗಿಡವಾಗಿತ್ತು. ಅದನ್ನ ಬೆಳೆಸಿ ಹೆಮ್ಮಾರವಾಗಿ ಮಾಡಿಸಿದಾನೆ ಚಂಡಾಳ. ಬುಡದ ಸಮೇತ ಕಿತ್ತಾಕ ಅವ್ರಿಗೂ ನೆಮ್ಮದಿ ಇಲ್ಲ. ಈ ಕೆಟ್ಟ ನಿರ್ಧಾರದಿಂದ ನಿನಗೆ ನೆಮ್ಮದಿ ಸಿಕ್ಕತ್ತೆ ಅಂತ ತಿಳ್ಕೊಬೇಡ. ಕೊಚ್ಚೆ ಹಾಗೆ ಕೊಳತು ನಾಗ್ತಿರೋ ಕೊಳಕು ಭಾವನೆಗಳನ್ನ ದೂರ ಮಾಡೋದ್ರಿಂದಾನೆ ನೆಮ್ಮದಿ ಸಿಕ್ಕೋದು. 2 ಸಂಸಾರಗಳನ್ನ ಸ್ಮಶಾನ ಮಾಡ್ತಿರೋ ಕಿಚ್ಚಿಗೆ ಮಂಗಳ ಹಾಡ್ದಾಗ್ಲೆ ನೆಮ್ಮದಿ ಸಿಕ್ಕೋದು. ನಿನ್ನ ಪುರಾಣ ಮಾತು ಕೇಳ್ಕೊಂಡು ನಿಮ್ ಸ್ನೇಹ ಮಾಡುವಂತೀಯ, ನಿಮ್ ಸಂಬಂಧ ಬೆಳೆಸುವಂತೀಯ? ಬೆಳಗೋ ಮನೆ ದೀಪನ ಹೋಗುದು ಉರುಬ ವಂಶ ನಿಮ್ದು. ಬೇವು ಯಾವತ್ತು ಕರಿಬೇವಾಗಲ್ಲ. ಕನಸು ಕಾಣ್ಬೇಡ. ಆ ಮಾರವ್ವ ಯಾವುದೋ ರೂಪದಲ್ಲಿ ಬಂದು ನಿನ್ನನ್ನು ಉಸಿರಾಡಕ್ ಬಿಟ್ಟಿದ್ದಾಳೆ. ಇನ್ನು ಮುಂದೆ ಗೌರಿನ ಕನ್ಸಲ್ ಕಾಣಕ್ಕೂ ಪ್ರಯತ್ನ ಪಡ್ಬೇಡ. ನಿನ್ನ ಅಣ್ಣನಿಗಾಗಿದ್ದ ಗತಿನೇ ನಿನಗೂ ಆಗುತ್ತೆ. ಹುಷಾರ್. ಏನ್ರಲ್ಲ, ಸಂಜೆ ಆಗಿದ ತಕ್ಷಣನೇ ಕೇರಿನೇ ಸಾರಾ ಅಂಗಡಿ ತಾವ್ ಹಾಜರಾಗಿರ್ತಿರತ್ತೆ. ಬಾಳೆ ಗಿಡ ಎಲ್ಲ ಒಣಗೋಯ್ತಾವೆ. ನಾಳೆ ಒತ್ತಂತೆ ಬಂದು ಎಲ್ಲಾರು ನೀರ್ ಕಟ್ಟಿ, ಗೊತ್ತಾಯ್ತಾ? ಯಾರು ಚಕ್ಕರ್ ಹೊಡಿಬೇಡಿ, ಹೋಯ್ತಾ ಇರಿ. ನಂಜ, ಏನ್ ಗೌಡ್ರೆ? ನನ್ನ ಮಗ ಪಟೇಲನ್ ಮನೇನ ಗಬ್ಬೆಬ್ಬಿಸ್ಬಿಟ್ಟ ಕಡ್ಲ, ಏನತ್ಯ? ಅವಮರ್ಯಾದಿ ತಾಳ್ಲಾರ್ದಲ್ಲಿ ಅಪ್ಪ ನೇಣಾಕೊಂಡು ಸತ್ತ. ಇನ್ ನಾವು ನೆಂಡ್ರ ಮಕ್ಕಳು ವಿಚಾರ ತಗೊಂಡು ಸಾಯ್ತಾರೆ. ಏನವಾ ಸಿಗೇರಿ, ಎಲ್ಲಿ ನಿನ್ ಗಂಡ? ಅದೇ ಆ ನನ್ ಮಗ ನೋಡು, ಅವನಂತೂ ನನ್ನ ಆಸೆನ ಪೂರ್ತಿ ಮಾಡ್ಬಿಟ್ಟ ಕಣವ. ನಿನ್ನ ಆಸೆನ ಪೂರ್ತಿ ಮಾಡ್ತಾನೆ ಮಗ. ನೀನು ಅಪ್ತಡ್ಗೆ ಮಾಡಿ ನಮ್ಗೆಲ್ಲ ಉಣ್ಣಕ್ಕಿಕ್ಬೇಕು ಅಂದಂಗೆ ಎಲ್ಲಿ ಆ ನನ್ ಮಗ? ರೂಮ್ನಾಗವ್ನೆ. ಒಳ್ಳೆ ಇಲಾಯ್ತಿ ನನ್ ಮಗ. ಗೋಪಿ, ಅಪ್ಪಯ್ಯ, ಏನು ಯಾವ ಬೇವರ್ಸಿ ನನ್ನ ಮಗನು ನನ್ನ ಮಗನ ಮೇಲೆ ಕೈ ಮಾಡಿದ್ದು? ಶಾರದಾ, ಯಾರು ಅಂತ ವಿಷಯ ಗೊತ್ತಾ? ಗೌಡ್ರೆ, ಗೋಪಣ್ಣ ಅಷ್ಟು ಸುಲಭವಾಗಿ ಬಾಯ್ ಬಿಡಾಕಿಲ್ಲ. ನಮ್ಮ ಸಿಂಗಾರಿ ಹೇಳಿದ ವಿಷಯ ನಿಮ್ಗೆ ಗೊತ್ತಾದ್ರೆ ನೀವ್ ಹೋಗಿ ನೇಣ ಹಾಕಬೇಕಾಯ್ತದೆ. ಯಾರು ಅಂತ ಬಾಯ್ಬಿಟ್ಟು ಹೇಳ ನಂಜ. ಏನ್ ಶಿಕ್ಷೆ ಕೊಡ್ತೀರಾ? ಏನ್ ಶಿಕ್ಷೆ ಕೊಡ್ತೀನ? ಆ ನನ್ನ ಮಗನ ಜೀವ ಸಹಿತ ಊತಾಕಿ ಅವನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ಅದೆಲ್ಲ ಮಾಡ್ಬೇಕಾಗಿಲ್ಲ. ನನ್ನ ಮಗಳ ಸಿಂಗಾರಿನ ನಿಮ್ ಸೊಸೆ ಮಾಡ್ಕೊಳ್ಳಿ. ಕೆಟ್ಟ ನನ್ನ ಮಗನೇ, ಸಿಂಗಾರಿನ ನನ್ನ ಸೊಸೆಯಾಗಿ ಯಾವತ್ತೋ ಮಾಡ್ಕೊಂಡಾಯ್ತು ಕಣ್ಲ. ನನ್ನ ಮಗನ ಮೇಲೆ ಕೈ ಮಾಡಿದವ್ರು ಯಾರು ಅಂತ ಬಾಯ್ಬಿಟ್ಟು ಹೇಳ ನಂಜ. ನಿಮ್ ವೈರಿ ಭೀಮ. ಭೀಮ? ಈಗೇನ್ ಮಾಡ್ತೀರಾ? ಏನ್ ಮಾಡ್ತೀನ? ನನ್ನ ಮಗನ ಮೇಲೆ ಕೈ ಮಾಡಿ ಅವನಾಗೆ ಶಂಕ ಉದಿ ಯುದ್ಧ ಕರೆದವನೇ. ಈ ಸುವರ್ಣ ಅವಕಾಶನ ನಾನ್ ಯಾವತ್ತೂ ಕಳ್ಕೊಳಕ್ಕಿಲ್ಲ ಕಣ್ಲ. ಮೊದ್ಲು ಸಿಂಗಾರಿಗೂ ನನ್ನ ಮಗನಿಗೂ ಲಗ್ನ ಕಟ್ಸಿ ಆಮೇಲೆ ನೋಡು ನಾನು ಏನ್ ಮಾಡ್ತೀನಿ ಅಂತ. ಶಾರದವ್ವ, ನಿಜಾವ ಮುಚ್ಚಿಟ್ಟು ಸುಳ್ಳೇಳಿ ನಿಮ್ಮನ್ನ ಕಾಪಾಡಿದೀನಿ. ಸಿಂಗಾರಿ ಹೇಳಿದ ವಿಷಯ ಹೇಳ್ಬಿಟ್ಟಿದ್ರೆ ಗೌಡ್ರು ನಿಮ್ಮನ್ನ ಕತ್ತರ್ಸಾಕ್ಬಿಡ್ತಿದ್ರು. ಯಾಕೆ ಸುಳ್ಳು ಹೇಳಿವ್ನಿಗೆ ಗೊತ್ತಾ? ನನ್ನ ಮಗಳು ಸಿಂಗಾರಿಗೋಸ್ಕರ. ಅನ್ನ ತುತ್ಕೋಸ್ಕರ ಕೈ ಚಾಚಿದ್ದು
ನಾನ್ ಸಾಯೋವರೆಗೂ ನಿನ್ ತಂಗಿ ಕೈಯಿಂದಲೇ ಅನ್ನ ತಿನ್ಬೇಕು ಅಂತ. ನಿನ್ ತಂಗಿ ನಡತೆ ಕೆಟ್ಟೋಳು ಅಂತ ಅಪಪ್ರಚಾರ ಮಾಡಿದ್ದು ನಾನಲ್ದೆ ಬೇರೆ ಯಾರು ಅವಳು ಮದ್ವೆ ಆಗ್ಬಾರ್ದು ಅಂತ. ನೀನ್ ನನ್ ಜೀವ ತಗೊಂಡ್ರೆ ನನ್ ಪ್ರೀತಿ ಗೌರಿ ಜೀವ ತಗೊಳುತ್ತೆ. ಈ ಕೆಟ್ಟ ನಿರ್ಧಾರದಿಂದ ನಿನಗೆ ನೆಮ್ಮದಿ ಸಿಕ್ಕತ್ತೆ ಅಂತ ತಿಳ್ಕೊಬೇಡ. ಕೊಚ್ಚೆ ಹಾಗೆ ಕೊಳತು ನಾರ್ತಿರೋ ಕೊಳಕು ಭಾವನೆಗಳನ್ನ ದೂರ ಮಾಡೋದ್ರಿಂದಾನೆ ನೆಮ್ಮದಿ ಸಿಕ್ಕೋದು. 2 ಸಂಸಾರಗಳನ್ನ ಸ್ಮಶಾನ ಮಾಡ್ತಿರೋ ಕಿಚ್ಚಿಗೆ ಮಂಗಳ ಹಾಡ್ದಾಗ್ಲೆ ನೆಮ್ಮದಿ ಸಿಕ್ಕೋದು. ಚಿನ್ನಪ್ಪರೇ, ನಮ್ ಸಿಂಗಾರಿಗುವೆ ಗೋಪಿಗುವೆ ರಾಶಿ ಗಣ ಕೂಟ ಎಲ್ಲ ಚೆನ್ನಾಗಿ ಹೊಂದ್ಕತದ ನೋಡಿ. ಗೌಡ್ರೆ, ಹ್ಮ್? ಹುಟ್ಟೋ ಮಕ್ಕಳ ಪುಣ್ಯ, ಹಾ. ಬರೋ ಸೊಸೆ ಪುಣ್ಯ ಹಾ. ಅನ್ನೋ ಹಾಗೆ ಹಾ. ಗೋಪಿ, ಅಲ್ಲೇ ನಿಂತ್ಕೋ. ನನ್ನೇನ್ ಮುಟ್ಟಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ? ಈಚಿಲ್ ಮರದ ಕೆಳಗೆ ತೆಂಗಿನ ಮರ ಹುಟ್ಟಿದೆ ಅಂತ ತಿಳ್ಕೊಂಡು ನಿನ್ನ ಹೃದಯದ ಹೊಂಬಾಳೆನ ನನ್ನ ಮನಸ್ಸಿನ ಕಲಶದಲ್ಲಿಟ್ಕೊಂಡು ಪ್ರೀತಿ ಪೂಜೆ ಮಾಡ್ದೆ. ಹತ್ತಿ ಉರಿತಿರೋ ಸೇಡಿನ ಬೆಂಕಿನ ಆರಿಸ್ಬೇಕು ಅಂತ ಕೆಟ್ಟ ವಂಶದಲ್ಲಿ ಕೊನೆಯದಾಗಿ ಉಳಿದಿರೋ ನಿನ್ನನ್ನ ಪ್ರೀತಿಸ್ದೆ. ಜೀವಕ್ ಜೀವ ಕೊಟ್ಟು ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನೀನು ನನ್ ಮೇಲೆ ಅಪವಾದ ಹೊರಿಸಿ ಶೀಲಗೆಟ್ಟೋಳು ಅಂತ ಪಟ್ಟ ಕಟ್ತೆ. ನಿಮ್ಮಪ್ಪನ ಹಾಗೆ ನೀನು ತಾಯಿಗಂಡು ಬುದ್ಧಿ ತೋರ್ಸ್ಬಿಟ್ಟೆ. ಹೇಳು, ಯಾವ ಕಾರಣಕ್ಕೋಸ್ಕರ ನೀನ್ ಹೀಗ್ ಮಾಡ್ದೆ? ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ ಹೇಳು. ಗೌರಿ, ನಡಿಲ್ಲ ಅವಳಿಕೆ ನಡಿಲ್ಲ. ಏನೇ ಮಾಯಾಂಗಿಣಿ, ನಾಟಕಿದ್ದಿ, ಯಾರ ಮನೆಗ್ ಬಂದು ಏನ್ ಮಾತಾಡ್ತಾ ಇದ್ದೀನಿ ಅಂತ ನಡ್ರೈತೇನೆ ನಿಂಗೆ? ನಿಮ್ ಮೌನ್ಗೆ ಹೇಳ್ಬಂದಿದ್ಯಾ ವಾಪಸ್ ಮನೆಗ್ ಬರ್ತೀನಿ ಅಂತ? ಸಣ್ಣ ಬಾಯಲ್ಲಿ ದೊಡ್ಡ ಮಾತಾ? ನನ್ನ ತಾಯಿ ಗಂಡ ಅಂತೀಯೇನೆ? ಯಾಕ್ಲಾ ನೀನ್ಯಾಕ್ಲಾ ಕಿರ್ಸ್ಕೊಂಡೆ? ಅವಳಿಗೆ ನಾನ್ ನೋಡಿದ್ರೆ ನಿನ್ಗೆ ಯಾಕ್ಲಾ ಚುರ್ರಂತು? ಅಂದ್ರೆ ಅವಳು ಹೇಳ್ದಂಗೆ ಅವಳನ್ನ ಪಿರುತಿ ಮಾಡ್ತಿದ್ಯಾ? ಹೇಳ, ಬಾಯ್ ಬಿಡ್ಲಾ ನನ್ನ ಹೆಂಡ್ತಿ ಮಗನೇ, ಬಾಯ್ ಬಿಡ್ಲಾ? ಗೋಪಿ, ನಾನು ಹೇಳಿದ್ದು ದಿಟ್ಟ ಅಂತ ಈಗಲಾದ್ರೂ ಗೊತ್ತಾಯ್ತಾ ಗೌಡ್ರೆ? ಇದು ಹಿಂಗೆ ಆಯ್ತದೆ ಅಂತ ನಮ್ಮ ಸಿಂಗಾರ್ ನನಗೆ ಮೊದಲೇ ಹೇಳಿದ್ಲು. ಈ ವಿಷಯ ನಿಮ್ಗೆ ತಿಳಿಸಿದ್ರೆ ಈ ಹಲ್ಕ ಲೋಫರ್ ನಿಮ್ ಮಗನ ಆ? ಚಿನ್ನದಂತ ಮಗನ ಸಾಯಿಸ್ಬಿಡ್ತಿರಲ್ಲ ಅಂತ ಅಳಿಯನ್ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಸುಳ್ಳು ಹೇಳ್ಬಿಟ್ಟೆ ಗೌಡ್ರೆ. ಹ್ಞೂ ಗೌಡ್ರೆ, ಪಟೇಲ್ರ ಮನೆ ಹಾಲಿಗೆ ನಿಮ್ ಮಗ ಎಪ್ಪಾಕ್ಬಿಟ್ಟವನೇ. ಪಟೇಲ್ರ ಮಗಳು ಅದನ್ನ ಕಡ್ದು ಬೆಣ್ಣೆ ತೆಗ್ದವಳೆ. ಬೆಣ್ಣೆ ಕಾದು ಈಗ ತುಪ್ಪ ಆಗಿ ನಿಮ್ಗೆ ಒಪ್ಪ ಮಾಡೋರಿಲ್ದೆ ದಿಕ್ಕಿಲ್ದಂಗ ಆಗೈತಿ ಗೌಡ್ರೆ. ಏ ಬಿಡ್ತು ಇಲ್ಲ ನಂಜ, ಇನ್ನೊಂದ್ ಕಿತ ಅಂತ ಮಾತಾಡ್ಬೇಡ. ನಾನ್ ಸತ್ರೆ ತಲೆ ಬೋಳಿಸ್ಕೊಂಡು ಒಪ್ಪ ಮಾಡಕ್ಕೆ ನನ್ ಮಗಿಲ್ವಾ? ಏನೋ ಬಾಯಿ ಚಪ್ಲ ಹೋಟ್ಲು ತಿಂಡಿ ತಿಂದಂಗೆ ಮೈ ಚಪ್ಲನ ಇವಳು ತಾವ್ ತೀರ್ಸ್ಕೊಂಡವನೆ ಅಲ್ವೇನ ಮಗ? ಇಲ್ಲ ಅಪ್ಪ, ನಿನ್ನ ಹತ್ರ ನಾಟಕ ಮಾಡಿ ಗೌರಿ ಸಂಘ ಮಾಡಿದ್ದು ಮೈ ಚಪ್ಲ ತೀರ್ಸ್ಕೊಳಕಲ್ಲ, ಪ್ರೀತಿ ಮಾಡೋಕೆ. ಗೌರಿ ಹೇಳ್ದಾಗೆ ಹತ್ತುರಿತಾರೋ ಸೇಡಿನ ಬೆಂಕಿನ ಆರಿಸಿ ಅವಳನ್ನೇ ಮದುವೆ ಆಗೋಕೆ. ಗೌರಿ, ಗೌರಿ, ನನ್ನ ಕ್ಷಮಿಸ್ಬಿಡು ಗೌರಿ, ಕ್ಷಮಿಸ್ಬಿಡು. ನೀನ್ ನನ್ನಿಂದ ದೂರ ಆಗ್ಬಾರ್ದು ಅಂತಾನೆ ಈ ಅಪವಾದ ಹೊರಿಸ್ದೆ. ನಾನ್ ನಿನ್ ಪ್ರೀತಿಸ್ತೀನಿ ಗೌರಿ. ನನ್ನಳೆಗೂ ನಾನು ನಿನ್ ಪ್ರೀತಿಸ್ತೀನಿ ಗೌರಿ. ಗೋಪಿ, ಏನ್ ಹೊಟ್ಟೆ ಬಿಡ್ಸಲ್ಲ? ಬಿಡೋ 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 ಏ ಹೊರಗಡ ಗೋಪಿ, ಬಿಡ್ತೇಲ್ವಾ ಗೋಪಿ? ಚೆಂಚಾಕಲ್ಲ ರಂಗ ಬರಲ್ಲ, ಒಳ್ಳೆ ಚಿಗಣೆ ಹಿಡ್ಕೊಂಡಂಗೆ ಇರ್ಕೊಂಡವನೆ. ಬಿಡ್ಸಲ್ಲ ನನ್ನ ಮಗನ ಹೀಗಾಗಲ್ಲ, ಹೀಗಾಗಿ ಕೈ ಬಿಡಲ್ಲ. ನೀನ್ ಬದುಕಿದ್ರೆ ನಮ್ ಗೋಪಿ ನಿನ್ನೆ ಮದ್ವೆ ಆಯ್ತಾನೆ, ನಮ್ ಸಿಂಗಾರಿಗೆ ಅನ್ಯಾಯ ಆಗೋಯ್ತದೆ. ನಿಮ್ಮಣ್ಣ ನನ್ ನೀರೇ ಮಗನ್ನ ಕೊಂದಂಗೆ, ನಿಮ್ಮಣ್ಣ ನನ್ ನೀರೇ ಮಗನ್ನ ಕೊಂದಂಗೆ. ಬೇಡಿ ಗೌಡ್ರೆ, ಬೇಡಿ, ನನ್ನ ತಂಗಿನ ಕೊಲ್ಬೇಡಿ. ನಿಮ್ ಕೈ ಮುಗಿತೀನಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ನನ್ನ ತಂಗಿನ ಕೊಲ್ಬೇಡಿ. ಈಗಾಗ್ಲೇ ಆಗಿರೋ ಸಾವು, ಅದನ್ನ ಅನುಭವಿಸ್ತಿರೋ ನೋವು
ದಯವಿಟ್ಟು ಇಲ್ಲಿಗೆ ಕೊನೆ ಮಾಡಿ ನಿಮ್ ಸೈಡನ್ನ ನಮ್ ತಂಗಿ ಮೇಲೆ ತೀರ್ಸ್ಕೋಬೇಡಿ. ಬೇಕಾದ್ರೆ ನನ್ನನ್ನು ಕೊಲಿ ಪರವಾಗಿಲ್ಲ, ನನ್ನನ್ನು ಕೊಂದ್ರು ಪರವಾಗಿಲ್ಲ. ನಿಮ್ ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನನ್ ತಂಗಿನ ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ, ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ. ಏಯ್! ಅಂತ ಬೇಡಕ್ಕಿಲ್ಲಿ ಬಂದಿಲ್ವೋ ಹೇಳಿ ನನ್ನ ಮಗನೇ. ಹೆಣಗಳ ರಾಶಿ ಬಿದ್ರು ಪರವಾಗಿಲ್ಲ, ನನ್ ತಂಗಿನ ನಿನ್ನ ಮಗನ್ಗೆ ಮದುವೆ ಮಾಡಿಸೋದು ತಾಕತ್ತಿದ್ರೆ ಈ ಮದುವೆನ ನಿಲ್ಸೋ ನೋಡೋಣ. ನಿಂತ್ಕೊಳ್ಳ, ನೀನ್ ಹಾಕಿರೋ ಸವಾಲು ನೀನ ಕೂಕರ್ದಿರೋ ನಿನ್ ಸಾವು ಅಂತ ತಿಳ್ಕೊ. ತಾಕತ್ತಿನ ಬಗ್ಗೆ ಮಾತಾಡಿದ್ಯಲ್ಲ, ಯಾರ್ ತಾಕತ್ ದೊಡ್ದು ಅಂತ ಮುಂದಕ್ಕೆ ಗೊತ್ತಾಯ್ತದೆ. ನಂಜ ಏನ್ ಗೌಡ್ರೆ, ಅವತ್ತೇನ್ ಬೊಗಳಿದ್ದ ಇವನು? ನಿಮ್ ವಂಶನ ನಿರ್ವಂಶ ಮಾಡ್ತೀನಿ ಅಂತ. ಆ ಗರಂದಾರಿ ಕೆಲ್ಸನ ನಾನ್ ಯಾವತ್ತೋ ಮಾಡಿ ಮುಗಿಸ್ಬೋದಾಗಿತ್ತು. ಓ, ಅವತ್ ಅವ್ನ್ ಜೈಲಿಗೆ ಹೋದ ದಿವಸನೇ ಮುಗಿಸ್ಬೋದಾಗಿತ್ತು. ಆದ್ರೆ ಅದನ್ನ ಯಾಕೆ ಮಾಡ್ಲಿಲ್ಲ ಹೇಳು? ನೀವ್ ಹೇಳಿದ್ರೆ ತಾನೇ ಗೊತ್ತಾಗದು. ಇವನಿಂದ ಶುರು ಮಾಡವ ಅಂತ ಅರ್ಥ ಆಯ್ತಾ? ಲೇ ಪಟೇಲ್ ನೀರೇ ಮಗನೇ, ಕಳ್ಳನ್ ಕೈಲಿ ಸ್ಲೇಟ್ ಕೊಟ್ಟು ಪೇಪರ್ ಅಲ್ಲಿ ಫೋಟೋ ಹಾಕಿಸ್ದಂಗೆ ಗಬ್ಬೆದ್ ಕುಂತಿರೋ ಇವಳು ಮಾನ ಮರವಾದೆ ಮೊದ್ಲು ಕಾಪಾಡ್ಲಾ, ಮಿಕ್ಕಿದ್ ಆಮೇಲೆ ನೋಡ್ಕೊಳವ. ಈಗಾಗಿರೋ ಅವಮರ್ಯಾದಿಗೆ ನೀವು ಬದುಕಲೇಬಾರ್ದು ಕಡ್ಲಾ. ಈ ಸಾ ತಗೊಂಡ್ ಪ್ರಾಣ ಬಿಟ್ಬಿಡ್ಬೇಕು ಅಂತದ್ರಲ್ಲಿ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸವಾಲ್ ಬೇರೆ ಆಗ್ತೀಯಾ? ಆಗಲೇ ಕ್ಯಾಮೆ ನೋಡಗು. ನನ್ನ ತಂಗಿ ಬಗ್ಗೆ ಆಗಿದ್ದು ಬರೀ ಅಪಪ್ರಚಾರ ಅಷ್ಟೇ. ಈಗ ನಿನ್ ತಂಗಿನ ನಿನ್ ಕಣ್ಮುಂದೆನೆ ಇದನ್ನ ಪೇಪರ್ಲ್ಲಿ ಹಾಕ್ಸೋದಾ ಅಥವಾ ಡಂಗುರ ಓಡಿಸೋದಂತ ಯೋಚನೆ ಮಾಡು. ಅಣ್ಣ, ನಿನ್ನಿಂದ ನನ್ನ ತಾಳಿ ಭಾಗ್ಯನೂ ಕಳ್ಕೊಂಡೆ, ಈಗ ಇದ್ದ ಮಾನನೂ ಕಳ್ಕೊಂಡೆ. ನಿನ್ನ ಹಠ ಹೀಗೆ ಮುಂದುವರಿತಾ ಇದ್ರೆ ಒಂದಲ್ಲ ಒಂದಿನ ನನ್ನ ಶೀಲನೂ ಕಳ್ಕೋಬೇಕಾಗತ್ತೆ. ಸಾಕ್ ಮುಚ್ಚು ಬಾಯ್ನ. ಮುತ್ ಕೊಟ್ಟಾಕ್ಷರ ಬಂದ್ ಬಗ್ಲಲ್ಲಿ ಮನೆ ಕಟ್ಟಂಗ ಆಗೋಯ್ತಾ? ಅಂತ ಕಾಲ ಬಂದಾಗ ಯಾವನ್ ತಲೆ ಉಳೋಯ್ತದೆ ಅಂತ ನಾನು ನೋಡೇ ಬಿಡ್ತೀನಿ. ಮೊದ್ಲು ಆ ಗೋಪಿ ನನ್ನ ಮಗನ ಹುಷಾರಿನ ನೋಡ್ಕೋ ಹೋಗು. ಇನ್ನ ಪುಣ್ಯನ ಬೆಳೆಯಕ್ ಬಿಡಬಾರ್ದು ಕಣ್ಣ. ಪಟೇಲನ ವಂಶನ ನಿರ್ವಂಶ ಮಾಡ್ಬಿಡ್ಬೇಕು. ಬಾರ ಗೌರಿ, ನೀನಿಲ್ದೆ ಬದುಕಕ್ಕಾಗಲ್ಲ ಗೌರಿ. ಗೌರಿ, 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 ಗೋಪಿ, ಏನ್ ಮಾಡ್ತಾ ಇದೀಯ? ಬಿಡತ್ತೆ ಬಿಡತ್ತೆ. ಗೌರಿ ತಗ್ಲಿಲ್ಲ ಅಂದ್ರೆ ನಾನ್ ಮದ್ಗಿರಲ್ಲ. ನನ್ ಮಾತ್ ಕೇಳು. ಬಿಡತ್ತೆ. ಗೋಪಿ, ಗೋಪಿ. ಹೊಡಿಯುತ್ತೆ ಹೊಡಿಯುತ್ತೆ. ನನಗ್ ಬದುಕೋಕ್ ಇಷ್ಟ ಇಲ್ಲ. ನಾನ್ ಸಾಯ್ಬೇಕತ್ತೆ, ನಾನ್ ಸಾಯ್ಬೇಕತ್ತೆ. ಗೋಪಿ, ತಾಯಿಲ ತಬ್ಲಿನ ನಿನ್ ಸ್ವಂತ ಮಗನ್ ತರ ನೋಡ್ಕೊಂಡೆ. ಈ ನಿನ್ ಕೈಯಲ್ಲಿ ಸಾಯೋಕೆ ನಾನ್ ಸಂತೋಷ ಪಡ್ತೀನತ್ತೆ, ಸಂತೋಷ ಪಡ್ತೀನಿ. ನನ್ನೂರು ಅನ್ನೋರು ಯಾರು ಇಲ್ಲ, ಇರೋರು ಸರಿಗಿಲ್ಲ. ಹಾಗೆ ಹೇಳ್ಬೇಡ ಗೋಪಿ. ನಾನು ಎಷ್ಟೋ ನೋವುಗಳನ್ನ ನಿನ್ನಿಂದ ಮರ್ತಿದ್ದೀನಿ. ನೀನ್ ಹೇಳ್ದಾಗೆ ನನಗೂ ನಿನ್ನ ಬಿಟ್ರೆ ನನ್ನವರು ಅಂತ ಯಾರು ಇಲ್ಲ. ನಾನು ನಿನ್ನ ಹಾಗೆ ಆತ್ಮಹತ್ಯೆ ಮಾಡ್ಕೊಡೋಕೆ. ಅತ್ತೆ, ನೀನೇನೋ ಮುಚ್ಚಿಡ್ತಾ ಇದೀಯಾ? ಇಲ್ಲ ಗೋಪಿ, ಹಾಗೇನಿಲ್ಲ. ಅಪ್ಪ ಸುಳ್ಳು ಹೇಳ್ದಾಗ ನೀನು ಸುಳ್ಳು ಹೇಳ್ತೀಯ ಅತ್ತೆ? ನನ್ನನ್ನು ಬೆಂಕಿ ಹೊಂಡಕ್ಕೆ ತಳೆದಾಗೆ ಅಪ್ಪ ನಿನ್ನನ್ನು ತಳ್ಳಿದ್ನ ಅತ್ತೆ?
ಅತ್ತೆ ಹೇಳತ್ತೆ, ದಯವಿಟ್ಟು ಹೇಳತ್ತೆ, ಪ್ಲೀಸ್ ಹೇಳತ್ತೆ. ಮದುವೆ ನಿಶ್ಚಿತಾರ್ಥ ಮುಗಿದ್ಮೇಲೆ ನನ್ನ ಕೈಯಿಂದ ಬೀಳುತ್ತೆ ಅವಳಿಗೆ 3 ಗಂಟು, ಆಮೇಲೆ ನನ್ನ ಕೈಗೆ ಸಿಗುತ್ತೆ ಗೌಡನ ಗಂಟು. 3 ದಿನದಲ್ಲಿ ಕಿತ್ತು ಹೋಗುತ್ತೆ ನನ್ನ ಅವಳ ನಂಟು. ಆಮೇಲೆ ನೋಡ್ರು ಕಂಡು ಕಡೆ ಅವಳ ಟೆಂಟು. ನಿನ್ಗೀಗಾಗ್ಲೇ 3 ಮದುವೆ ಆಗಿರೋದು ಗೌಡನ್ ಗೊತ್ತೇನಾ? ಇಲ್ಲ. ಶಾರದಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋಕೇನಿದೆ? ನಿನ್ ಮದುವೆ ಬಗ್ಗೆ ಮಾತಾಡ್ಬೇಕು. ನೋಡಿ, ನೀವು ನಮ್ಮ ಅಣ್ಣನ ಮೇಲೆ ಇಟ್ಟಿರೋ ದ್ವೇಷಕ್ಕೋಸ್ಕರ ಈಗಾಗ್ಲೇ ನಿಶ್ಚಿತಾರ್ಥ ಮುಗ್ದಿರೋ ನನ್ನ ಹತ್ರ ಮಾತಾಡಿ ಅದು ಎಲ್ರಿಗೂ ಗೊತ್ತಾಗಿ ನನ್ನ ಮದ್ವೆ ಮುರಿಯೋಕ್ ಪ್ರಯತ್ನ ಪಡ್ಬೇಡಿ. ನಮ್ಮ ಅಣ್ಣನ ಮಗ ನಿಮ್ ಚೆನ್ನಿ ಬಾಳ್ನ ಹಾಳು ಮಾಡ್ದ ಅಂತ ನನ್ನ ಬಾಳ್ನ ಹಾಳು ಮಾಡಬೇಡಿ. ನಿಮಗ್ ಕೈ ಮುಗಿತೀನಿ, ನಿಮ್ ಸೇಡನ ನನ್ನ ಮೇಲೆ ತೀರಿಸ್ಕೋಬೇಡಿ. ಶಾರದಾ, ನೀನ್ ತಿಳ್ಕೊಂಡಿರೋ ಹಾಗೆ ಈ ಭೀಮಾ ಅಂತ ಕೆಲಸ ಮಾಡೋನಲ್ಲ. ಮಣ್ಣು ಮಡಿಕೆ ರೂಪ ತಾಳಿದ್ರೆ ಹೇಗ್ ನೀರನ್ನು ತುಂಬಿಕೊಳ್ಳುತ್ತೋ ಹಾಗೆ ದ್ವೇಷ ಪ್ರೀತಿ ರೂಪ ತಾಳಿದ್ರೆ ಹಾಳಾಗ್ತಿರೋ ಒಂದು ಹೆಣ್ಣಿನ ಬಾಳು ಉದ್ಧಾರ ಆಗತ್ತೆ ಅಂತ ತಿಳ್ಕೊಂಡ್ ಬಂದಿರೋ ನಾನು. ನಿಮ್ಮಣ್ಣ ನಿನ್ನ ಯಾರಿಗೆ ಮದುವೆ ಮಾಡ್ಕೊಡ್ಬೇಕಂತಿದ್ದಾನೋ ಅವನೊಬ್ಬ ಲುಚ್ಚ, ಲಫಂಗ, ಲೋಫರ್. ಈಗಾಗಲೇ ಇಬ್ಬರಿಗೆ ತಾಳಿ ಕಟ್ಟಿ ದುಡ್ಡಿನ ಆಸೆಗೋಸ್ಕರ ಸೂಳೆರ್ ಕೇರಿಗೆ ಮಾರಿದಾನೆ ಅವನು. ಸುಳ್ಳು. ನೀವು ಬೇಕಂತ ಹೀಗೆ ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿ ನಿನ್ನ ನಂಬಿಸಿ ನಾನು ನಿನಗೆ ತಾಳಿ ಕಟ್ಟಬೇಕಾಗಿಲ್ಲ. ಛೇ, ಆ ಆಸೆ ನನಗಿಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಮದುವೆ ಮಾಡ್ಕೋಬೇಕಂತ ತಲೆ ಹಿಡ್ಕ ಅವನ ಸ್ನೇಹಿತರ ಜೊತೆ ಮಾತಾಡೋದನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿದೆ. ನೋಡು, ನಿಮ್ಮಣ್ಣ ಅವನ ಮಗ ಇಬ್ರು ಮಾಡಿರೋ ಅನ್ಯಾಯಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಇಷ್ಟಪಡ್ತಿರೋ ನಾನು ನಿನ್ನ ಒಳ್ಳೆ ಗುಣ ನೋಡಿ ಈ ವಿಷಯ ತಿಳಿಸ್ಬೇಕಂತ ಬಂದೆ. ತಿಳಿಸ್ದೆ. ಇನ್ಮೇಲೆ ನಿನ್ನ ಇಷ್ಟ. ನನ್ಗಿಷ್ಟ ಇಲ್ಲ ಅಂತ ಲಗ್ನ ಕಟ್ಸಿದ್ಮೇಲೆ ಬಂದು ಹೇಳ್ತಾ ಇದೆಯಲ್ಲ, ಏನಾದ್ರೂ ತಲೆಗೆಲೆ ಕೆಟ್ಟೈತಾ ನಿನ್ಗೆ? ನನ್ನ ಮೇಲೆ ದ್ವೇಷಕ್ಕೆ ನನ್ ಗೌಮರ್ಯಾದೆ ಮಾಡ್ಬೇಕು ಅಂತ ನೀನ್ ಈ ರೀತಿ ಎತ್ಕಟ್ಟಿದ್ದಾರೆ. ನನ್ ಮಾತ್ ಕೇಳು ಶಾರದಾ, ಯಾವನೋ ಕೆಲ್ಸಕ್ಕೆ ಬಾರದ್ ನನ್ ಮಗನ ಮಾತ್ ಕಟ್ಕೊಂಡು ನಿನ್ ಜೀವಮಾನನ ಹಾಳು ಮಾಡ್ಕೋಬೇಡ. ಸಂಬಂಧ ಅಂದ್ರೆ ಎಂತ ಸಂಬಂಧನವಾದು? ಬಂಗಾರ ಬಂಗಾರದಂತ ಸಂಬಂಧ. ಹೋಲ್ಸೇಲ್ ಮಂಡಿ ಬಡ್ಗವನೆ, ಲಕ್ಷಾಂತರ ರೂಪಾಯಿ ವಹಿವಾಟ್ ಮಾಡ್ತಾನೆ, ದೊಡ್ಡ ಕುಳ. ಅವನ್ನ ಮದುವೆ ಮಾಡ್ಕೊಂಡು ಸುಖವಾಗಿ ಬದುಕೋದು ನೋಡು. ಅರೆಸ್ಟ್. ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇವನು ಮಾಡ್ತಿರೋ ತಪ್ಪಿಗೆ ಇವನೊಬ್ಬ ಮೋಸ್ಕಾರ. ಮದುವೆ ಮಾಡ್ಕೊಂಡು ಹಣಕ್ಕೋಸ್ಕರ ಹೆಂಡತಿನ ಮಾರೋ ತಲೆ ಹಿಡ್ಕ. ಇವನ್ದಿದು 4ನೇ ಮದುವೆ. ಇವನಿಗೋಸ್ಕರ ಹುಡುಕಾಡ್ತಿದ್ವಿ, ಇವತ್ತು ಸಿಗ್ಬಿದ್ದಿದ್ದಾನೆ. ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್, ಇಷ್ಟವಾದವನು ಕುತ್ತಿಗೆ ಕಟ್ಟಿದಾಗ್ಲೆ ಅದಕ್ಕೆ ತಾಳಿ ಅನ್ನೋ ಪವಿತ್ರವಾದ ಸ್ಥಾನ ಸಿಕ್ಕೋದು. ನಿನ್ನಂಥವನು 300 ಗಂಟು ಹಾಕಿದ್ರು ಇದು ಕೇವಲ ಚಿನ್ನದ ತುಂಡು ಅಷ್ಟೇ. ಅಣ್ಣ, ತಾಳ್ಮೆಯಿಂದ ಅವ್ರು ಹೇಳಿದ ಮಾತು ನಾವತ್ತು ಕೇಳಿದಿದ್ರೆ ಇವತ್ತು ಈ ತಾಳಿ ನನಗೆ ನೇಣಾಗ್ತಿರ್ಲಿಲ್ಲ. ನಿನ್ನ ಹಠದಿಂದ ನನ್ನ ಬಾಳ ಹಾಳಾಗೋಯ್ತು. ಕೊನೆಗೂ ನಿಮ್ಮಣ್ಣ ನಿನ್ ಬಾಳ್ನ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾಡ್ಬಿಟ್ಟ. ರೋಗಿ ಸತ್ತ ಮೇಲೆ ವೈದ್ಯ ಬಂದ ಅನ್ನೋ ಹಾಗೆ ನಾನು ಪೊಲೀಸ್ನವ್ರ ಕರ್ಕೊಂಡ್ಬಂದ್ರು ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳಿ? ಎಲ್ಲ ನನ್ನ ದುರಾದೃಷ್ಟ. ನೀನ್ ಅನ್ಕೊಂಡಿರೋ ತಪ್ಪು ಶಾರದಾ. ಇಷ್ಟಕ್ಕೆಲ್ಲ ನಿಮ್ಮ ಅಣ್ಣನೇ ಕಾರಣ. ಏನಾಗ್ಬೇಕಾಗಿತ್ತೋ ಅದಾಗೋಯ್ತು. ಯಾರ ಮೇಲೆ ಏನ್ ಅಪವಾದ ಹೊರಿಸಿದ್ರು ಪ್ರಯೋಜನ ಇಲ್ಲ. ತುಂಬಿದ ಸಭೆಯಲ್ಲಿ ಸೀರೆ ಇಲ್ದ ಅವಮಾನ ಮಾಡಿದ್ರು. ದ್ರೌಪದಿ ಶೀಲನ ಯಾರು ಹಾಳು ಮಾಡೋಕ್ಕಾಗ್ಲಿಲ್ಲ. ಹಾಗೆ ನನ್ನ ಕುತ್ತಿಗೆ ತಾಳಿ ಭಾಗ್ಯನ್ ಕಳ್ಕೊಂಡ್ರು, ನಾನ್ ನನ್ನ ಶೀಲನ್ ಕಳ್ಕೊಂಡಿಲ್ಲ.
ಇದಕ್ ಕಾರಣ ನೀನು. ಅತ್ತೆ ಅಳ್ಬೇಡ ಅತ್ತೆ, ಸಮಾಧಾನ ಮಾಡ್ಕೋತೆ, ಸಮಾಧಾನ ಮಾಡ್ಕೋ. ಸಮಾಧಾನ ಇಲ್ಲ, ನಾನ್ ಸಮಾಧಿಗೆ ಹೋಗೋವರೆಗೂ ಅದು ಸಿಗೋದಿಲ್ಲ. ಗೋಪಿ, ನಮ್ಮಣ್ಣ ನನ್ನ ಬಾಳ್ನ ಹಾಳು ಮಾಡ್ಬಿಟ್ಟ, ನಿನ್ನ ಬಾಳ್ನ ಹಾಳು ಮಾಡೋಕೆ ನಾನ್ ಬಿಡಲ್ಲ ಗೋಪಿ, ನಾನ್ ಬಿಡಲ್ಲ. ಬಾಗಲ್ ತೆಗ್ದಿದೆ. ಗೋಪಿ, ಕೃತಜ್ಞತೆ ಏನೇ ಇದ್ರು ನಾವಿಬ್ರು ಭೀಮಂಗೆ ಹೇಳ್ಬೇಕು. ನಂಜ ಆಚಿಕ್ ಹೋಗಕ್ಕೆ ನಾನು ಬೂಟ್ರಲ್ವೇಲ್ಲ, ರೂಮ್ ಒಳಗ್ ಕೂಡಾಕ್ಬಿಟ್ಟಿವ್ನಿ. ಏನ್ಲ ದಾಸರಳ್ಳಿ? ಗೋಪಿ ತಪ್ಪಿಸ್ಕೊಂಡ್ಬಿಟ್ಟ, ಶಾರದಾ ಮನೆ ಬಿಟ್ಬಿಟ್ರು, ಗೌರಿನ ಮದ್ವೆ ಆಗ್ತಾನಂತೆ. ಅಯ್ಯೋ ನನ್ನ ಮಕ್ಳು, ಅವ್ನು ತಪ್ಪಿಸ್ಕೊಂಡು ಹೋಗೋರ್ಗೆ ಏನ್ ಮಾಡ್ತಿದ್ರಿ? ಏನ್ ನೆಕ್ತಿದ್ರ? ನನ್ನ ಮಗನೇ ಒಂದ್ ಮಚ್ಕಿ ತಗೊಂಡು ಕೊಚ್ಚಾಕಿಲ್ವಾ? ಗೌಡ್ರೆ, ನಿಮ್ ತಂಗಿ ಶಾರದಾ ಕೈ ಕೊಟ್ಲು. ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಈಗ ಭೀಮ ನಿಮ್ಮ ತಂಗಿ ಕೈಲೇ ಮಾಡ್ಸಕ್ ಹೊಂಟವ್ನೆ. ಏಯ್ ನಂಜ, ಈ ಗುಡಿ ಗೌಡ ಗುಡುಗುದ್ರೆ ಸಿಡ್ಲೊಡ್ದಂಗೆ ಕಡ್ಲ. ನಾನ್ ಆಡಕ್ಕಿಲ್ಲ, ಮುಂದೇನಾಯ್ತದೆ ಅಂತ ಮಾಡ್ ತೋರಿಸ್ತೀನಿ. ಬಾರ್ರ ಶಾರದಾ, ನೀನು ನನ್ ಬೆನ್ನಲ್ಲಿ ಬಿದ್ದೋಳು, ನನ್ ಬೆನ್ಗೆ ಚೂರಿ ಆಗ್ತಾ ಇದೀಯಾ? ಗಿಣಿನ ಪಂಜರದಿಂದ ಆರಕ್ ಬಿಟ್ಬಿಟ್ಟು ತಮಾಷೆ ನೋಡ್ತಾ ಇದೀಯನಮ್ಮ. ಅವನಿಗೆ ಒಳ್ಳೇದಾಗ್ಲೇನು ಒಂದೇ ಕಾರಣಕ್ಕೆ ಹಾಗೆ ಮಾಡ್ದೆ. ಯಾಕೆಂದ್ರೆ ನಿನ್ನ ದುಡುಕ್ತನದಿಂದ ಆಗೋ ಅನಾಹುತಕ್ಕೆ ಉದಾಹರಣೆ ನಾನೇ ಇದ್ದೀನಲ್ಲ. ಅದು ಗೋಪಿಗಾಗ್ಲಿ ಗೌರಿಗಾಗ್ಲಿ ಆ ಕೂಡ್ದು ಅಂತ. ಅದೇನ್ ಒಳ್ಳೇದಾಯ್ತದೆ, ಅದ್ ಹೆಂಗ್ ಒಳ್ಳೇದಾಯ್ತದೆ ಅಂತ ನಾನು ನೋಡೇ ಬಿಡ್ತೀನಿ. ನೀ ಸಾಯ್ಸಕ್ಕಿಲ್ಲ ಅಂದ್ರೆ ನಾ ಕೆಳಗೆ ಇಳಿತೀನಿ. ಏನು ಮಾಡಲ್ಲ, ಇಳಿಯೋ. ಖಂಡಿತ ಬಿಡಾಕಿಲ್ಲ. ಸಣ್ಣ ಮೀನು ದಡದಲ್ಲಾಡಿ ದೊಡ್ಡ ಮೀನು ಬಲೆಗೆ ಬಿತ್ತು ಅನ್ನಂಗೆ ಅವನು ಸಿಗ ಹಾಕಳದಲ್ದೆ ನಿಮ್ಮನ್ನು ಸಿಗ ಹಾಕಿ ನಮ್ಮನ್ನು ನೆರಳಂಗ್ ಮಾಡ್ದ ಆ ಅಲ್ಕ ಲೋಫರ್ ನಿಮ್ ಮಗ. ಚಿನ್ನದಂತ ಮಗ. ಇಷ್ಟೇ ಸಾಲದು ಅಂತ ಭೀಮ ಬೇರೆ ಸವಾಲ್ ಹಾಕಿದ್ ನೋಡಿದ್ರೆ. ಸವಾಲ್ ಹಾಕಿರೋದು ಅವನಲ್ಲ ಕಂಡ್ಲಾ, ನಾನು. ಈ ಘಟ ಹೋದ್ರು ಚಿಂತೆ ಇಲ್ಲ, ಹಠ ಮಾತ್ರ ಬಿಡಕ್ಕಿಲ್ಲ. ನೀನು ಕೊಟ್ ಮಾತ್ ಮಾತ್ರ ನಾನ್ ಯಾವತ್ತು ಮರೆಯಕ್ಕಿಲ್ಲ ಕಂಡ್ಲಾ, ನಾನ್ ಯಾವತ್ತು ಮರೆಯಕ್ಕಿಲ್ಲ. ಈ ಬಲೆಯಿಂದ ಹೊರಗಡೆ ಬರೋದು ಕುಳಿದಿರೋ ಒಂದೇ ಒಂದು ದಾರಿ ಅಂದ್ರೆ ಹೇಳಿದ್ರೆ ತಾನೇ ಗೊತ್ತಾಗೋದು. 500 ಹೇಳ್ದಂಗೆ ಬಾಜಾ ಭಜಂತ್ರಿ ಬಜಾಯಿಸಿ ಊರ್ಗೆಲ್ಲ ಅರಿಶಿನೆಣ್ಣೆ ಕೊಟ್ಟು ಚಪ್ರ ಹಾಕ್ಸಿ ಮದ್ವೆ ಮಾಡದೇ ಬೇಡ. ಏಯ್ ಓರ ಕೇಳ ಆಲ್ಟ್ ಫೇಲೂರ್ ಆಗ್ಬಿಟ್ಟಾತು. ಏನಂತೀಯ? ಶಾರದಾ, ಅವನು
ಅವನು ಬಾಚಿ ತಪ್ಕೊಂಡು ಲೊಚ್ಚಂತ ಮುತ್ಕೊಟ್ಟಿದ್ಕೆ ನಚ್ಗಾಯ್ತು ಅಂತ ನಾಚಿಕೆ ಬಿಟ್ಬಿಟ್ಟು ಹೊಸಲ್ದಾಟ್ ಬಂದ್ಬಿಟ್ಟೆನವ. ಬೇಷ್ ಬೇಷ್ ಕಣವ. ನೋಡ್ಲ ನಂಜ, ಶತ್ರುನ ಮಟ್ಟ ಹಾಕ್ಬೇಕು ಅಂತ ನಾನಿದ್ರೆ ಅಟ್ಟದ ಮೇಲೆ ಆಸ್ಕೊಟ್ಟು ಸೋಬಾನ ಆಡಕೊಂಡವಳೇನ್ ತಂಗಿ ನಿನ್ನ. ನಂಜ, ಎಮ್ಮಿಗೆ 4 ತದ್ಕನ ಅಂದ್ರೆ ಕ್ವಾಣ ಬಿಡ್ತಾ ಇಲ್ವಲ್ಲ. ಆವತ್ತು ನಡ್ಮನೆಗೆ ಮೇಯಕ್ ಬಿಟ್ಟಿದ್ದೆ ತಪ್ಪಾತು. ಇನ್ನು ಮುಂದಾದ್ರೂ ಮರ್ಯಾದೆಯಿಂದ ಬಾಳ್ಬೇಕಂತ ಯೋಚನೆ ಮಾಡಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳಿ. ಮೆರೆದವನ್ ಉರ್ದವನ್ ಸತ್ತ ಅನ್ನೋ ಹಾಗೆ ನಮ್ ಕಿತ್ತಾಟ ಹೀಗೆ ಮುಂದುವರೆದ್ರೆ ನಾವು ಯಾರು ಉಳಿಯಲ್ಲ, ಎಲ್ಲರೂ ಬಲಿಯಾಗ್ತೀವಿ. ಬೇಡಿ ಗೌಡ್ರೆ, ಪ್ರೀತಿಯಿಂದ ನಮ್ಮನ್ನು ಒಂದುಗೂಡ್ಸಕ್ ಹೊರಟ್ರೆ ಜೀವಗಳಿಗೆ ಅನ್ಯಾಯ ಮಾಡಬೇಡಿ. ಅವರಿಂದ ನಾವು ಒಂದಾಗೋಣ, ಹೊಂದ್ಕೊಂಡು ಬಾಳೋಣ. ಇದೇನ್ಲ ನಂಜ ವೇದಾಂತ ಹೇಳ್ತಾವನೆ. ನನ್ನ ಹಾಗೆ ನೀವು ಅರ್ಥ ಮಾಡ್ಕೊಂಡು ನನ್ನ ತಂಗಿನ ನಿಮ್ ಸೊಸೆ ಮಾಡ್ಕೊಳ್ಳಿ. ಹೌದಣ್ಣ, ಈ ದ್ವೇಷನ್ ಮರ್ತು ಎಲ್ರು ಬಾಳು ಹಾಲ್ನಂತಾಗ್ಲಿ, ಹಾಳಾಗೋದ್ ಬೇಡ. ಸಾಕ್, ಬಾಯಿ ಮುಚ್ಕಳೆ ಕಂಡಿದ್ದೀನಿ. ಅವನ್ ಜೊತೆ ಕೂಡ್ಕೊಂಬಿಟ್ಟು ಬೆನ್ನಲ್ಲಿ ಬಿದ್ದ ಅಣ್ಣನ ಕಣ್ಣಿಗೆ ಸುಣ್ಣಾಚ ಕೊಟ್ಟಿದ್ಯಾ ನೀನು. ಬೇಡಿ ಗೌಡ್ರೆ, ನಮ್ಮನ್ನ ದಾಟೋಗೋಕ್ ಪ್ರಯತ್ನ ಪಡಬೇಡಿ. ತಲೆಗಳು ಉರುಳುತ್ತೆ. ಈ ಬೆಟ್ಟ ರಣರಂಗ ಆಗುತ್ತೆ. ಎಷ್ಟ್ ತಲೆ ಉರುಳಿದ್ರು ನಿನ್ ತಂಗಿ ಕೊರಳಿಗೆ 3 ಗಂಟೆ ಬೀಳೋದಕ್ಕೆ ನಾನ್ ಬಿಡಕ್ಕಿಲ್ಲ ಕಡ್ಲಾ. ಹಾಗಾದ್ರೆ ನಿನ್ ತಂಗಿಗೆ ತಕ್ಕಳಪ್ಪ, ತಟ್ಟೆ ಹೋಯ್ತು ಅಂತ ಚಂಬು ಕೊಟ್ಟು ಕಣಿ ಕೇಳಿದ್ರೆ ಚಂಬು ಹೋಯ್ತು. ಈಗ ಹೇಳಿ ಗೌಡ್ರೆ, ನಾನು ನೀವು ಬೀಗರು. ಅವ್ರೆಂತ ಬೀಗ್ರು ಗೌಡ್ರೆ? ಮೊದಲು ನಾವು ನೀವು ಬೀಗ್ರಾಗೋಣ ನಡ್ರಿ. ಹೌದೌದು, ನಡಿಲ್ಲ ಗೌಡ್ರೆ. ಗೋಪಿ ನನ್ ತಂಗಿಗ್ ತಾಳಿ ಕಟ್ತ ಅಂತ ರಾಮ ಬಂದ್ ಹೇಳೋವರೆಗೂ ನಾನ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ಲೇ ದಡ್ಡ, ಗುಡ್ಡದ ಮ್ಯಾಕ್ ನಡೀತಾ ಇರೋದು ನಿನ್ ತಂಗಿ ಮದ್ವೆ ಅಲ್ಲ ಕಣ್ಲಾ, ನನ್ನ ಮಗಳು ಸಿಂಗಾರಿ ಮದ್ವೆ. ನನ್ನನ್ನೇನು ಕುರಿ ಅನ್ಕೊಂಡ್ಬಿಟ್ಯಾ? ನರಿ, ಶನಿ, ಶಕುನಿ ಮಾವ ಒಂಥರ ಈರಪ್ಪನಿದ್ದಂಗೆ. ಅತ್ತಾಗ ನೋಡ್ಲಾ ನಮ್ ಮಿಲ್ಟ್ರಿ ಹೆಂಗ್ ನಿಂತೈತೆ ನೋಡ್ಲಾ. ಬೇಡಣ್ಣ, ನನ್ ಮಾತ್ ಕೇಳು. ಮೊದಲನೇ ಸಲ ಹಾಳಾದ್ ನನ್ ಬಾಳು, ಈಗ ಹಸನಾಗಿದೆ. ಮತ್ತೆ ಹೊಡಿಬೇಡ ಗೌಡ್ರೆ. ಕೊಟ್ಟೆಣ್ಣು ಕುಲಕ್ ಹೊರಗೆ, ಈ ಹೊಸಲ್ ದಾಟಿದ ಹೆಣ್ಣು ಊರಿಂದನೇ ಆಚೆ. ಪೀಡೆ ತೊಲಗ್ತು ಅನ್ಕಳಿ. ಈಗ ನನ್ನ ಮಗಳ ಗತಿ ಏನು? ಏಯ್, ಇವ್ರಿಬ್ರೇಣ ಉರುಳಿದ್ರು ಪರವಾಗಿಲ್ಲ ಕಣ್ರು, ಮ್ಯಾಕ್ ಮಾತ್ರ ಬಿಟ್ಕಿಟ್ಟಿರ. ಕದ್ದು ಮದುವೆ ಮಾಡಕ್ ಹೋಗಿ ಬುಸ್ಕುಟ್ ಹಂಗ್ ಮಾಡ್ಬಿಟ್ಟ ಆ ಹಲ್ಕ ನಿಮ್ ಮಗ. ಚಿನ್ನದಂತ ನಿಮ್ ಮಗ. ಲೇ, ಮೊದ್ಲಿಗೆ ಸಿಂಗಾರಿ ಕರ್ಕೊಂಬೋಲ. ಏಯ್, ಇನ್ನು ಯಾಕಲ ಗುಣಾಡ್ತೈತೆ? ಬೇರೆ ಕೂತ್ಕೋ. ಸಿಂಗಾರು ಅಪ್ಪ. ಏಯ್, ಬಾಯಿ ಬಿಚ್ಕೊಂಡ್ ಕೂತ್ಕಳ. ಏ ರಜ, ಕರ್ಕೊಂಬರ್ಲ ಬರೀಲ. ಬಾರವ, ಅವ್ರೆಲ್ಲ ಬರೋದ್ರೊಳಗೆ ನಿನ್ ಮದುವೆ ಒಂದು ಮುಗಿಸ್ಬಿಡ್ತೀವಿ. ಕುಂದ್ರವ. ಅಪ್ಪ, ನಾನು ಗೌರಿ ಇಲ್ಲಿಂದ ಬಿದ್ದು ಪ್ರಾಣ ಬಿಡ್ತೀವಿ ಹೊರತು ಈ ಸಿಂಗಾರಿನ ಮದ್ವೆ ಆಗೋಲ್ಲ. ಈ ಗೌಡ್ರಿ ಇಲ್ಲ ಅಂದ್ರೆ ಅವ್ರು ಬರೋದ್ರೊಳಗೆ ಎಲ್ಲ. ಗೋಪಿಗ್ ನನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನಿನ್ ಹಠಕ್ಕೋಸ್ಕರ ಮದ್ವೆ ಮಾಡ್ಕೊಂಡು ನಾನ್ ಜೀವನ ಪೂರ್ತಿ ಕಣ್ಣೀರ್ ಸುರ್ಸೋ ಹಾಗೆ ಮಾಡ್ತೀಯಾ? ಅವನಿಷ್ಟ ಯಾರಿಗ್ ಬೇಕಾಯ್ತೆ? ಮೊದಲು ನೀನ್ ತಾಳಿ ಕಟ್ಸ್ಕೊ, ಮುಂದಿಂದ ಆಮೇಲೆ ನೋಡ್ಕೊಳಮ್ಮ. ಏ ಐನೋರೆ, ಮೊದ್ಲು ಹುಡುಗನ ಕೈಲಿ ತಾಳಿ ಕೊಟ್ಟು ತಾಳಿ ಕಟ್ಟಿಸ್ರಿ. ನಿಮ್ ಮಳೆ ಮಂತ್ರನ ಆಮೇಲೆ ಹೇಳ್ಕೊಳ್ಳಿವ್ರಂತೆ. ಏಯ್, ಕಟ್ಲ ತಾಳಿಯ.
ಏಯ್ ರಾಮ, ರಾಮ, ಸಾಕೋ ಕಲ್ನ ಸಾಕೋ. ಭೀಮಣ್ಣ ಬಿಡ್ ಭೀಮಣ್ಣ, ಅವನ್ನ ಸಾಯಿಸ್ಬಿಡ್ಲಿ. ಅವನ್ ಯಾಕೆ ತರ್ದೆ ನೀನು? ಪಶ್ಚಾತ್ತಾಪವೇ ಪ್ರಾಯಶ್ಚಿತವಾಗಿ ಪಾಪದ ಪರಿಚಯ ಆಗಲಿ ಅಂತ ಪ್ರೀತಿ ಪ್ರೇಮ ಅಂದ್ರೆ ಏನು, ಸತ್ಯ ಸ್ನೇಹ ಅಂದ್ರೆ ಏನು ಅಂತ ದೊಡ್ಡವರು ನೀವು ತಿಳ್ಕೋಬೇಕು. ತಪ್ಪು ಮಾಡ್ಬಿಟ್ಟೆ ಕಡೆಯ ಭೀಮಣ್ಣ. ಧರ್ಮರಾಯನಂತ ನಿಮ್ಮಪ್ಪನ ನಾನೇ ಸಾಯಿಸ್ಬಿಟ್ಟೆ ಕಡೆಯ. ಮಾರವನ ಗುಡಿ ಲಕ್ಷಾಂತರ ರೂಪಾಯಿನ ನಾನೇ ನೀರ್ ಕುಡಿದ್ಬಿಟ್ಟೆ ಕಡೆಯ. ಅದು ನನ್ಗೆ ಗೊತ್ತಿರೋ ವಿಷಯ ಗೌಡ್ರೆ. ಗೊತ್ತಿದ್ದು ನನ್ನ ಯಾಕೆ ಉಳಿಸ್ತಾ ಇದ್ಯಾ? ನನ್ನಂತೂ ನೀ ಹಳ್ಳಿಲಿ ಬದುಕಿರ್ಬಾರ್ದು. ನನ್ ಸಾಯಿಸ್ಬಿಡು ಭೀಮಣ್ಣ, ನನ್ ಸಾಯಿಸ್ಬಿಡು. ಹೌದು, ಭೀಮನ್ ಕಡೆ ಸೇರ್ಕೊಂಡ್ರ ಸೇರ್ಲಿ. ಇವಳಿಂದನೇ ಇಷ್ಟೆಲ್ಲ ಆಗಿತ್ತು. ಇವಳನ್ನ ಸಾಯಿಸಾದ್ರೂ ನನ್ನ ಮಗಳು ಸಿಂಗಾರಿ ಮದುವೆ ಮಾಡ್ಬೇಕು. ಕೆಲಸ ಮಾಡ್ಬಿಟ್ಟವ. ನಿನ್ ತಲೆ ಮೇಲೆ ಕೀಕಳಾಕ್ಬೇಕು ಅನ್ಕೊಂಡಿದ್ದೆ. ನಾನೇ ನನ್ ಕೈಯಾರ ನಿನ್ನ ಬಾಯಾಗ ಕೀಕಳಾಕೊಂಡ್ ಮಾಡ್ಕೊಂಡ್ಬಿಟ್ಟಲ್ಲವ ಸಿಂಗಾರಿ. ಅವ ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ಗೌರಿನ ನಿನ್ ಮಗಳು ಅಂತ ಒಪ್ಕೋ. ಸಿಂಗಾರಿ, ಗೋಪಿ, ನನ್ ಕಣ್ಣೆದ್ರಿಗೆ ಗೌರಿಗ್ ತಾಳಿ ಕಟ್ತೀಯಾ? ಕಣ್ ತುಂಬಾ ನೋಡಿ ಪ್ರಾಣ ಬಿಡ್ತೀನಿ. ಆ